ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ವಾಸ್ತು ದೋಷ ನಿವಾರಣೆಗೆ, ಹಾಗೆ ಹೊಲ ಗದ್ದೆಗಳಲ್ಲಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಶತ್ರುಗಳ ಕಾಟ ಇದ್ದರೆ, ಅಥವಾ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳು, ಅಥವಾ ಬೇರೆ ಈಗ ಹೊಲ ಗದ್ದೆಗಳಲ್ಲಿ ಅಥವಾ ದನ ಕರು ಬರುತ್ತೆ. ದನ ಕರುಗಳು ಅಂದರೆ ಗೊತ್ತಲ್ಲ, ದನ ಕರುಗಳಿಗೆ ಎಲ್ಲಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ, ಅಥವಾ ಮನೆ ವಾಸ್ತು ದೋಷ ಇದ್ದರೆ, ಅಥವಾ ಹೊಲ ಗದ್ದೆಗಳೆಲ್ಲ ಸರಿಯಾಗಿ ಬೆಳೆ ಆಗ್ತಿಲ್ಲ ಅಂದರೆ, ಎಲ್ಲದಕ್ಕೂ ಒಟ್ಟಾರೆ ಇದು ಈ ತಾಯಿತಗಳು ಅದಕ್ಕಂತೇ ಮಾಡಲಾಗಿದೆ. ಗೊತ್ತಾಯ್ತಲ್ಲ? ಇದು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಯಾವ ರೀತಿ ಅದಕ್ಕೆ ಬೀಜಾಕ್ಷರ ಮಂತ್ರವೆಲ್ಲ ಹಾಕ್ಕೋಬೇಕು, ಯಾವ ರೀತಿ ಬೀಜಾಕ್ಷರ ಮಂತ್ರವೆಲ್ಲ ಹಾಕ್ಕೋಬೇಕು, ಯಾವ ರೀತಿ ಬೀಜಾಕ್ಷರ ಮಂತ್ರವೆಲ್ಲ ಇದಕ್ಕೆ ಹಾಕ್ಕೋಬೇಕು, ಏನೇನು ಗಿಡಮೂಲಿಕೆಗಳಾಗಬೇಕು, ಅರ್ಗಜಲ, ಗೋರಜಲ, ಕಸ್ತೂರಿ, ನಾಗಸಿಲ್ದರ, ಅಷ್ಟಗಲ್ಧ, ಹಾಗೆ ಸಾಕಷ್ಟು ಗಿಡಮೂಲಿಕೆಗಳು, ಅವಲ ಇತ್ಯಾದಿ ಗಿಡಮೂಲಿಕೆಗಳು ಇಲ್ಲವೇ ಏನೇನು ಆಗಬೇಕು, ಇದಕ್ಕೆ ಹೇಗೆ ಮಾಡೋದು, ಈ ತಾಯಿತಗಳೆಲ್ಲ ರೆಡಿ ಮಾಡೋದು ಹೇಗೆ, ರೆಡಿ ಮಾಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ರೆಡಿ ಮಾಡೋದಲ್ಲದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೊಮ್ಮೆ ಈ ವಿಡಿಯೋ ಎಲ್ಲ ಲಾಸ್ಟ್ವರೆಗೆ ನೋಡಿ. ಮತ್ತೊಮ್ಮೆ ನಾನು ಈ ತಾಯಿತಗಳೆಲ್ಲ ಹೇಗೆ ರೆಡಿ ಮಾಡೋದಲ್ಲದನ್ನು ತೋರಿಸ್ಕೊಡ್ತೀನಿ. ಇದೆಲ್ಲ ದೇವಸ್ಥಾನಗಳಲ್ಲಿರ್ತಕ್ಕಂಥ ಅರ್ಚಕರು, ಗುರುಗಳು, ಮಠ ಮಂದಿರಗಳಲ್ಲಿರ್ತಕ್ಕಂಥ ಅರ್ಚಕರು, ಗುರುಗಳು, ಹಾಗೆ ಮನೆಗಳಲ್ಲೂ ಇದ್ದುಕೊಂಡು ಕೆಲವರು ಈ ತಾಯಿತಗಳನ್ನೆಲ್ಲ ಮಾಡೋದು ಕಲಿತಾರೆ. ಕೆಲವರು ಯಂತ್ರ ತಂತ್ರ ಮಂತ್ರ ಮಾಡೋರು ಇರ್ತಾರೆ, ಗುರುಗಳು. ತಂತ್ರ ಯಂತ್ರ ಮಂತ್ರ ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂಥದ್ದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಏನೆಲ್ಗಾಗುತ್ತೆ ಅಂತ ಹೇಳಿದಲ್ಲಿ, ಪ್ರಾಣಿಗಳಿಗೂ ಕೂಡ ಇದೆಲ್ಲ ಕಟ್ಬೋದು. ನೋಡಿ, ದೊಡ್ಡದಾಗಿರುತ್ತೆ ತಾಯಿತಗಳು, ತುಂಬ ದೊಡ್ಡದಿರುತ್ತೆ ನೋಡಿ. ಚಿಕ್ಕ ಚಿಕ್ಕ ತಾಯಿತಗಳಿರುತ್ತೆ, ಇವು ಭಾರಿ ಚಿಕ್ಕದಾಗಿರ್ತವೆ. ನೋಡ್ಬೋದು, ಚಿಕ್ಕ ತಾಯಿತಗಳು ಇವು ಭಾರಿ ಚಿಕ್ಕದಾಗಿರ್ತವೆ. ಇವು ನೋಡಿದ್ರೆ ದೊಡ್ಡದಾಗಿರ್ತವೆ ಅಲ್ವಾ. ಇವು ನೋಡಿ ಇಷ್ಟಿಷ್ಟೇ ಇರ್ತವೆ ಅಲ್ವಾ. ಅದೇ ಈ ತಾಯಿತಗಳು ನೋಡಿ ಎಷ್ಟು ದೊಡ್ಡದಿವೆ, ನೋಡಿ ಎಷ್ಟು ದೊಡ್ಡದಾಗಿರುತ್ತಲ್ಲ. ಇದು ಏನಕ್ಕೆ ಪ್ರಾಣಿಗಳಿಗೆ, ಎಮ್ಮೆ, ಹಸ, ಕುರಿ, ಮೇಕೆ ಅಂತಿರಲ್ಲ ಹಾಗೆ, ಒಂಟೆ, ಕುದುರೆ ಇತ್ಯಾದಿ ಪ್ರಾಣಿಗಳಿಗೆ ಇದು ತಾಯಿತಗಳು. ಯಾಕಂದರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅಲ್ಬಿಟ್ಟು. ಹಾಗೆ ಹೊಲ ಗದ್ದೆಗಳಲ್ಲಿ ಬೆಳೆ ಆಗಲಿಲ್ಲ, ವಾಸ್ತು ದೋಷ ಇದೆ, ಅಕ್ಕಪಕ್ಕ ಆಸ್ತಿ ಪಾಸ್ತಿ ಗಲಾಟೆಗಳಿರುತ್ತೆ, ಅಕ್ಕಪಕ್ಕದವ್ರ ಹತ್ರ ತಕರಾರು, ಜಗಳಗಳು, ಹಿಂಸೆಗಳಿರುತ್ತೆ. ಅದು ಸೈಟ್ ಇರ್ಬೋದು, ಹೊಲ ಗದ್ದೆ ಇರ್ಬೋದು, ಹಾಗೆ ಅಕ್ಕಪಕ್ಕ ಮನೆಯವರು ಇರ್ಬೋದು. ಅಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲೂ ಇದು ಮನೆ ಬಾಗಿಲ ಮೇಲೆ ಕಟ್ಬೋದು ಈ ತಾಯ್ತಲ್ಲ. 3 ವೀಲರು, 4 ವೀಲರು ವೆಹಿಕಲ್ಗಳಲ್ಲಿ ಕಟ್ಬೋದು. ಹೋಟೆಲ್ಲು, ಆಫೀಸು ಇತ್ಯಾದಿ ಕಡೆ ಎಲ್ಲ ಕಡೆ ಇದೆಲ್ಲ ಕಟ್ಬೋದು. ಮನೆಯ ಬಾಗಿಲ ಮೇಲೆ ಕಟ್ಟಬೇಕಾಗುತ್ತೆ, ಅಥವಾ ಮನೆ ಒಳಗೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಈ ಥರ ಆಪ್ಷನ್ಗಳು ಇದಕ್ಕಿರುತ್ತೆ. ಓಕೆಲ್ಲ, ಇದು ಹೇಗೆ ಮಾಡೋದಲ್ಲದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಿಡಿ ಲಾಸ್ಟ್ವಲ್ಲಿ ನೋಡಿ. ಓಕೆಲ್ಲ, ಲಾಸ್ಟ್ವಲ್ಲಿ ನೋಡಿ ಬಿಡಿ, ಎಲ್ಲ ತೋರಿಸ್ಕೊಡ್ತೀನಿ. ಹಂತವಾಗಿ ತೋರಿಸ್ಕೊಡ್ತೀನಿ. ಓಕೆಲ್ಲ ವೀಕ್ಷಕರೇ, ನಾವು ಮೊದಲಿಗೆ ಒಂದು ಆಸನ ರೆಡಿ ಮಾಡ್ಕೋಬೇಕು ಕೂತ್ಕೊಳ್ಳಿಕ್ಕೆ. ಒಂದು ಒಳ್ಳೆಯ ಜಾಗದಲ್ಲಿ ಅಲ್ಲಿ ನೀರು ಸಿಂಪರಣೆ ಮಾಡಿ, ಗಂಗಾ ಜಲವನ್ನು ಸಿಂಪರಣೆ ಮಾಡಿ, ಅಲ್ಲಿ ಒಂದು ಮ್ಯಾಟ್ ಹಾಕ್ಕೋಬೇಕು. ಒಂದು ಮ್ಯಾಟ್ ತಗೊಳ್ಳಿ. ಈ ರೀತಿ ಒಂದು ಮ್ಯಾಟ್ ತಗೊಂಡು ಹಾಕ್ಕೊಂಡು ಮುಂದುಗಡೆ ಒಂದು ಬಟ್ಟೆ ಹಾಕ್ಕೊಳ್ಳಿ ನೀಟಾಗಿ, ಅಥವಾ ಟೇಬಲ್ ಇದ್ದರೆ ಟೇಬಲ್ಲು. ನಮ್ಮ ಮನೆ ಚಿಕ್ಕದಿಲ್ಲಿ, ಅದಕ್ಕೆ ನಾನು ಎಲ್ಲ ಒಂದೇ ಕಡೆ ಮಾಡಬೇಕಾಗುತ್ತೆ. ನೀವು ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ಕೊಳ್ಳಿ ನೋಡಿ. ಆಮೇಲೆ ಕೆಲವೊಂದು ವಸ್ತುಗಳು ಬೇಕು. ತಾಯಿತಗಳು, ಖಾಲಿ ತಾಯಿತಗಳು ಇವು ನೋಡಿ ತುಂಬ ದೊಡ್ಡವಿರುತ್ತೆ, ಸಣ್ಣವಲ್ಲ, ತುಂಬ ದೊಡ್ಡವಿರುತ್ತೆ. ದೊಡ್ಡ ತಾಯಿತಗಳಿರುತ್ತೆ. ನೆನಪಿಟ್ಕೊಳ್ಳಿ. ಇದು ಏತಕ್ಕೆ ಅಂದರೆ ವಾಸ್ತು ದೋಷ, ಹಾಗೆ ಹೊಲ ಗದ್ದೆಗಳಲ್ಲಿ ಒಳ್ಳೆಯ ಬೆಳೆ ಆಗಲಿಕ್ಕೆ, ಹಾಗೆ ದನ ಕರುಗಳಿಗೆ ರೋಗನಾಶ ಆಗಲಿಕ್ಕೆ. ಯಾರಾದರೂ ಮಾಯಾ ಮಾಟ ಮದ್ದು ಮಾಡಿದರೆ ಮನೆಗಳಿಗೆ, ಆಸ್ತಿಗಳಿಗೆ, ದನಗಳಿಗೆ ಈ ತಾಯಿತಗಳು ಬಹಳ ಪರಿಣಾಮಕಾರಿಯಾಗಿ ದುಷ್ಟಶಕ್ತಿಗಳ ನಿವಾರಣೆಯನ್ನು ಮಾಡುತ್ತೆ. ನೋಡಿ, ಖಾಲಿ ತಾಯ್ತ ಇರುತ್ತೆ. ಈ ರೀತಿ ಓಪನ್ ಮಾಡಿದ್ರೆ ಡಬ್ಬಿ ಬರುತ್ತೆ. ಈ ಮುಚ್ಚಳಗಳು ತುಂಬ ಉದ್ದ ಇರುತ್ತೆ. ಯಾಕಂದರೆ ನೀವು ಒಂದು ವೇಳೆ ಬರೆದಂಥ ತಾಯ್ತ ಉದ್ದ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇರ್ತದೆ. ಇದು ಪ್ರೆಸ್ಸಿಂಗ್ ಇರುತ್ತೆ.
ಥ್ರೆಡ್ಡಿಂಗ್ ಇಲ್ಲ, ಪ್ರೆಸ್ಸಿಂಗು. ನೀವು ಪಂಚಲೋಹದ್ದು ತಗೊಳ್ಳಿ. ದೊಡ್ಡ 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 ತಾಯ್ತಗಳು. ನಾನು 5 ತಾಯ್ತ ತೊಗೊಂಡಿದ್ದೀನಿ ಮೊದಲಿಗೆ. ಆಮೇಲೆ ನೋಡಿ ಚಿಕ್ಕ ಚಿಕ್ಕ ತಾಯ್ತಗಳಿರುತ್ತೆ. ನೀವು ನೋಡ್ಬೋದು, ಇದೆಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ ಕುತ್ತಿಗೆಯಲ್ಲಿ, ಕೈಯಲ್ಲಿ, ಸೊಂಟಕ್ಕೆ ಕಟ್ಕೊಳ್ಳೋಕ್ಕೆ ಇವು ಮನುಷ್ಯರಿಗೆ. ಆದರೆ ಮನುಷ್ಯರಿಗೆ ಇವು ಆಗ್ತದೆ ಚಿಕ್ಕ ಚಿಕ್ಕದು. ಪ್ರಾಣಿಗಳಿಗೆ ಅಥವಾ ವಾಸ್ತುಗೆ, ಮನೆ ಬಾಗಿಲ ಮೇಲೆ ಒಳಗೆ ಹೊರಗೆ ಕಟ್ಟಲಿಕ್ಕೆ, ಅಥವಾ ಹೊಲ ಗದ್ದೆಗಳಲ್ಲಿ ಅಲ್ಲಿ ನೀವು ಪಂಪ್ಸೆಟ್ ಹೌಸಿದ್ರೆ ಅಲ್ಲಿ ಕಟ್ಟಲಿಕ್ಕೆ ಬೇಕೇ ಬೇಕು. ಆಮೇಲೆ ನೋಡಿ ವಿಭೂತಿ ತೊಗೋಬೇಕು. ವಿಭೂತಿ ಕೂಡ ನೀವು ತೊಗೋಬೇಕು. ಮೊದಲನೇದಾಗಿ ನೋಡ್ಕೊಳ್ಳಿ, ವಿಭೂತಿ ಖಾಲಿ ತಾಯ್ತ ದೊಡ್ಡವು. ನಾನು 5 ತಾಯ್ತ ತೊಗೊಂಡಿದ್ದೀನಿ, ನೀವು ಎಷ್ಟಾದ್ರು ತೊಗೊಳ್ಳಿ. ಇದು ನೋಡಿ ಕಪ್ಪು ಅರಿಶಿಣ, ಬ್ಲ್ಯಾಕ್ ಯೆಲ್ಲೋ ಪೌಡರ್, ಕಪ್ಪು ಅರಿಶಿಣದ ಪುಡಿ. ನೆನ್ಪಿಟ್ಕೊಳ್ಳಿ, ವಶೀಕರಣಕ್ಕೆ ಇವೆಲ್ಲ ಬಳಸಲಾಗುತ್ತೆ. ವಿಭೂತಿ ನಾನು ಆಗಲೇ ತೋರಿಸ್ದೆ, ಅದು ಮಾಮೂಲಿ ವಿಭೂತಿ ಅಲ್ಲ, ಬಹಳ ಸುಗಂಧ ದ್ರವ್ಯ ಇರುತ್ತೆ, ಸುವಾಸನಯುಕ್ತ ವಿಭೂತಿ ಅದು. ಆಮೇಲೆ ಕಪ್ಪು ಅರಿಶಿಣ. ಓಕೆ, 2 ಆಯಿತಾ. ಆಮೇಲೆ ಏನೇನು ಬೇಕು ಅಂತ ಹಾಗೆ ನಾನು ನೋಡ್ಕೊಬಿಡಿ, ಎಲ್ಲ ವಸ್ತುಗಳು ನೋಡ್ಕೊಬಿಡಿ. ಇದು ನೋಡಿ ದಾರಗಳು ವೆರೈಟಿ ಇದ್ದಾವೆ. ನೀವು ನೋಡ್ಬೋದು, ಕೇವಲ ಹಳದಿ ಕಲರ್ ದಾರ ಇರುತ್ತೆ, ಅದು ಮೀಡಿಯಮ್, ಶಾಂತಿಗಾಗಿ, ಸಿದ್ಧಿಗಳು ಮಾಡ್ಕೊಳ್ಳಿಕ್ಕೆ, ಶಾಂತಿ ಕಾಪಾಡ್ಕೊಳ್ಳಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಯೆಲ್ಲೋ ಕಲರು. ಇನ್ನು ಉಳಿದಂತೆ ಬೇರೆ ಬೇರೆ ದಾರಗಳು. ಇದು ನೋಡಿ, ಇದು ರಕ್ತಭೂತಾಳ, ದೇವಭೂತಾಳ ಅಂತಿರಲ್ಲ, ಅದು ರಕ್ತಚಂದನ ಆ ರೀತಿ ಇರುತ್ತೆ ನೋಡೋಕ್ಕೆ, ರಕ್ತಭೂತಾಳೆ ಅಥವಾ ದೇವಭೂತಾಳೆ. ಇದನ್ನು ನೋಡಿ, ನೋಡೋಕ್ಕೆ ವೆಯ್ಟ್ಲೆಸ್ ಇರುತ್ತೆ, ಅದು ತೂಕ ಇರೋದಿಲ್ಲ, ಚಕ್ಕೆ ಅದು. ನೀವು ಸುಮ್ಮನೆ ಹಂಗೆ ಚುಚ್ಚಿದ್ರೆ ಕತ್ತರಿನಲ್ಲಿ ಏನರಲ್ಲ ಒಂದರಲ್ಲಿ ಚುಚ್ಚಿದ್ರೆ ಅಲ್ಲಿ ನೀರು ಬರುತ್ತೆ, ಒಳಗಡೆಯಿಂದ ರಕ್ತ ಥರ ಬರುತ್ತೆ, ಗೊತ್ತಾಯ್ತಲ್ಲ. ತೇವ ಇರುತ್ತೆ, ವೆಯ್ಟ್ಲೆಸ್ ಇರುತ್ತೆ. ನೀವೆಷ್ಟು ದಿವಸ ಆದರೂ ಅದು ಒಣಗೋದಿಲ್ಲ. ಇದು ವಿಶೇಷ, ಯಾವಾಗಲೂ ನೀರು ಒಳಗಡೆ ಇರ್ತದೆ, ನೀರು ಒಳಗಡೆ ಇರುತ್ತೆ, ತೇವಾಂಶ ಇರುತ್ತೆ. ಚುಚ್ಚಿದ್ರೆ ವಾಟ್ರ್ ಬರುತ್ತೆ ಈಚೆ, ನೀನು ಎಷ್ಟು ವರ್ಷ ಆದರೂ ಹಂಗೆ ಇರ್ತದೆ, ಡ್ರೈ ಆಗೋಲ್ಲ. ಆಮೇಲೆ ನೋಡಿ, ಇದು ಕಸ್ತೂರಿ, ಇದು ಲೋಕಲ್ ಇರುತ್ತೆ ಕಸ್ತೂರಿ, 15-20 ರೂಪಾಯಿ ಇದು ಸಿಗುತ್ತೆ. ನಾನು ಇದು ಬಳಸೋದಿಲ್ಲ, ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ. ನೀವು ಬೇಕಾದ್ರೆ ಈ ಥರ ತೊಗೋಬೋದು, ಲೋಕಲ್ ಸಿಗುತ್ತೆ, ಒರಿಜಿನಲ್ ಸಿಗೋಲ್ಲ. ಈ ಥರ ನೀವು ತೊಗೋಬೋದು, ಗೊತ್ತಾಯ್ತಲ್ಲ. ಕಸ್ತೂರಿ 1 ಡಬ್ಬಿ ತೊಗೋಬೇಕು. ನಾನು ರೌಂಡ್ ಇಟ್ಕೊಂಡಿದ್ದೀನಿ, ರೌಂಡು, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅದು ತೊಗೊಬಿಡಿ, ರೌಂಡ್ ಇರೋದು. ಇದು ಭಾಳ ಕಡಿಮೆ ರೇಟು, ಒಂದು 15-20-25 ಒಳಗೆ ಸಿಗ್ತದೆ. ನೋಡಿ, ಇದು ಕಸ್ತೂರಿ ಇರುತ್ತೆ, ಇದು ಒರಿಜಿನಲ್ ಬರೋಲ್ಲ, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಒರಿಜಿನಲ್ ಬರೋದಿಲ್ಲ, 15-20 ರೂಪಾಯಿ ಇರುತ್ತೆ. ಎಲ್ಲ ಮಿಕ್ಸಡ್ ಇರುತ್ತೆ, ಇದು ಗಿಡಮೂಲಿಕೆಗಳಿಂದ ಮಾಡಿರ್ತಾರೆ, ಇದು ಪ್ರಾಣಿದಲ್ಲ, ಇದು ನೆನ್ಪಿಟ್ಕೊಳ್ಳಿ, ಪ್ರಾಣಿದಲ್ಲ ಇದು. ಸುಮ್ಮನೆ ಮೇಲೆ ಹಾಕಿರ್ತಾರೆ, ಜಿಂಕೆ ಗಿಂಕೆ ಅಂದ್ಬಿಟ್ಟು, ಕಸ್ತೂರಿ ಅಂದ್ಬಿಟ್ಟು, ಅಲ್ಲಿ ಒಳಗಡೆ ಏನಿರಲ್ಲ. ಸಸ್ಯಗಳದ್ದು ಸಿಗುತ್ತೆ, ಗಿಡಮೂಲಿಕೆಗಳದ್ದು ಕಸ್ತೂರಿ, ಪ್ರಾಣಿಗಳದ್ದು ಸಿಗುತ್ತೆ, ಗೊತ್ತಾಯ್ತಲ್ಲ. ನಾನು ಸಸ್ಯಗಳದ್ದು ಯೂಸ್ ಮಾಡ್ತೀನಿ. ಕಸ್ತೂರಿ ಆದಮೇಲೆ ನೆಕ್ಸ್ಟ್ ನೋಡಿ, ಇದು ಇನ್ನೊಂದು ಏನು ಗೊತ್ತಾ ನಿಮಗಿಲ್ಲಿ ನೋಡಿ, ನಾನು ಇದು ರೌಂಡ್ ಕಲರ್ ಯೂಸ್ ಮಾಡ್ತೀನಿ, ಕಸ್ತೂರಿ. ಇದು ಕಸ್ತೂರಿ, ನೆನ್ಪಿಟ್ಕೊಳ್ಳಿ. ನಾನು ಯೂಸ್ ಮಾಡೋದು ಕಸ್ತೂರಿ, ಇದು ರೌಂಡು. ಇದು ಕಾಸ್ಟ್ಲಿ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ, ಒರಿಜಿನಲ್, ಓಕೆನಾ. ಇದು ಗೋರೋಜನ್ ನೋಡಿ, ಇದು ಗೋರೋಜನ್ ಬಂದು ಈ ರೀತಿ ಬ್ರೌನ್ ಕಲರ್ ಇರುತ್ತೆ, ಕಾಫಿ ಕಲರ್ ಇರುತ್ತೆ, ಗೊತ್ತಾಯ್ತಲ್ಲ, ಗೋರೋಜನ್, ಓಕೆನಾ. ಆಮೇಲೆ ನೋಡಿ, ಇದು ಅರ್ಕಜನ, ಗೊತ್ತಾಯ್ತಲ್ಲ. ಅರ್ಕಜನ ಅಂದರೆ ನೀವು ಕಪ್ಪು ಅಂಜನ ಅಂತೀವಿ, ಕಪ್ಪು ಅಂಜನ ಅಂತಿರಲ್ಲ, ಕಪ್ಪು ಅರ್ಕಜನ. ಓಕೆ, ಇಷ್ಟು ವಸ್ತುಗಳು ಇಟ್ಕೊಂಡಿದ್ದೀನಿ. ಇನ್ನೂ ಏನೇನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಅರ್ಕಜನ ಡಬ್ಬಿಗಳು, ಹೊಸ ಡಬ್ಬಿ ಇರುತ್ತೆ ಇದರಲ್ಲಿ. ಅಲ್ಲಿ ಖಾಲಿ ಆಗಿದೆ, ನಾನು ಯೂಸ್ ಮಾಡೋವಲ್ಲ, ಖಾಲಿ ಆಗಿಬಿಟ್ಟಿದೆ, ಅದು ತೋರಿಸ್ದೆ. ನಿಮಗೆ ಹೊಸದು ತೋರಿಸಿದ್ರೆ ಈ ರೀತಿ ಇರುತ್ತೆ ಅರ್ಕಜನ. ಇದು ಕಪ್ಪು ಅಂಜನ ಅಂತ ಕೂಡ ನೀವು ಕರಿಬೋದು. ಹಣೆಗೆ ಇಟ್ಕೋಬೋದು, ಮಕ್ಕಳಿಗೆ ಇಡ್ಬೋದು, ದೃಷ್ಟಿಗೆ, ವಶೀಕರಣಕ್ಕೆ, ಇದೆಲ್ಲದಕ್ಕಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಇರ್ತದೆ. ಇದೆಲ್ಲ ಏತಕ್ಕೆ ಬಳಸ್ತೀವಿ, ಈಗ ತಾಯ್ತದ ಒಳಗೆ ಬಳಸಬೇಕಾಗುತ್ತೆ. ಇದೆಲ್ಲ ನೆನ್ಪಿಟ್ಕೊಳ್ಳಿ, ತಾಯ್ತ ರೆಡಿ ಮಾಡಬೇಕಾದ್ರೆ ಈ ವಸ್ತುಗಳೆಲ್ಲ ಬೇಕಾಗುತ್ತೆ. ನಾನು ತಾಯ್ತ ಮಾಡಲಿಕ್ಕೆ ಬಳಸ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಸಿದ್ಧ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಕೋಬೇಕು ಏನೇನು ಅಂತ. ನೋಡಿ, ಇದು ನಾಗಸಿಂಧೂರ, ಇದು ಕೂಡ ಬೇಕಾಗುತ್ತೆ. ನಾಗಸಿಂಧೂರ ಇದು ಕೂಡ ತಾಯ್ತದ ಒಳಗಡೆ ಇವೆಲ್ಲ ತಾಯ್ತಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿ ತಾಯ್ತ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಒಂದೊಂದು ವಸ್ತುಗಳ ಪರಿಚಯ ನೀವು ಈ ರೀತಿ ರೆಡಿ ಮಾಡ್ಕೋಬೇಕು. ಇದು ನಾಗಸಿಂಧೂರ ಒಂದು ಇಟ್ಕೋಬೇಕು. ಅಲ್ಲಿ ಬರೆದಿರ್ತಾರೆ ನೋಡಿ, ನಾಗಸಿಂಧೂರ ಅಂತ ಅದ್ರ ಮೇಲೆ ಬರೆದಿದ್ದಾರೆ, ಗೊತ್ತಾಯ್ತಲ್ಲ, ಬರೆದಿದ್ದಾರೆ. ಒಳಗಡೆ ಏನಿರುತ್ತೆ, ಕುಂಕುಮ ಥರ ಇರುತ್ತೆ, ಕುಂಕುಮ ಥರ. ಜಂತರ್ ಮಂತರ್ ಯೂಸ್ ಮಾಡ್ತಾರೆ ಇದಕ್ಕೆ, ಬೇರೆ ಇನ್ನೇನೋ ಯೂಸ್ ಮಾಡ್ತಾರೆ. ಒಂದು ಡಬ್ಬೆಲ್ಲಿ ಹಾಕ್ಕೊಳ್ಳಿ, ಈ ರೀತಿ ಡಬ್ಬೆಲ್ಲಿ ಹಾಕ್ಕೊಳ್ಳಿ. ಅದರಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಮಿಕ್ಸ್ ಇರುತ್ತೆ. ಅದರಲ್ಲಿ ನಾಗಸಿಂಧೂರ ಈಗ ನಾನು ಹಾಕಿದ್ನಲ್ಲ ನಾಗಸಿಂಧೂರ, ಅದರಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಮಿಕ್ಸ್ ಮಾಡ್ಕೋತೀನಿ ನಾನು, ಗೊತ್ತಾಯ್ತಲ್ಲ. ನಾಗಸಿಂಧೂರ ಇರುತ್ತೆ.
ಆಮೇಲೆ ಅಶ್ವಗಂಧ ಅಷ್ಟಗಂಧ ಇರುತ್ತೆ, ಅಶ್ವಿನಿ ಗಂಧ ಇರುತ್ತೆ, ಅಶ್ವಿನಿ ಸುಗಂಧ ಅಂತೀವಲ್ಲ ಹಾಗೆ, ಗೊತ್ತಾಯ್ತಲ್ಲ. ಇದು ಕೂಡ ಇರುತ್ತೆ. ಇದು ಗಿಡಮೂಲಿಕೆಗಳದ್ದು, ಸಾಕಷ್ಟು ಗಿಡಮೂಲಿಕೆಗಳಿಂದ ಮಾಡಿರ್ತಾರೆ, ಗೊತ್ತಾಯ್ತಲ್ಲ. ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಈ ಶ್ರೀಗಂಧ, ರಕ್ತಚಂದನ ಇತ್ಯಾದಿ ಅವುಗಳಿಂದ ಮಾಡಿರ್ತಾರೆ. ನಾನು ಇದರಲ್ಲಿ ವೈಕೊಂಡಲ್ಲಿ ಇಕ್ಕೋತೀನಿ ಬೇಕಾದಾಗ ಹಾಕೋಕ್ಕೆ, ಗೊತ್ತಾಯ್ತಲ್ಲ. ಇನ್ನೂ ಅದರಲ್ಲಿ ಸಾಕಷ್ಟು ಮಿಕ್ಸ್ ಮಾಡಿರ್ತೀವಿ, ಏನೇನೋ ಗಿಡಮೂಲಿಕೆಗಳು ಮಿಕ್ಸ್ ಮಾಡಿರ್ತೀವಿ. ಇನ್ನೂ ಇದೆ ನೋಡಿ, ಅಲ್ಲಿ ಕಾಣಿಸುತ್ತೆ ಒಂದು ಕವರ್ ಇದೆ, ಅದರಲ್ಲಿ ನೀವು ಸಾಕಷ್ಟು ಈ ಹೋಮ ಕುಂಡದಲ್ಲಿ ಹಾಕ್ತಕ್ಕಂಥ ಈ ಸಾಕಷ್ಟು ಗಿಡಮೂಲಿಕೆಗಳು ಇರ್ತವೆ. ನೋಡಿ ಈ ಬುತ್ತಿ, ಆಮೇಲೆ ಎಲ್ಲ ಪೌಡ್ರು, ಕಪ್ಪು ಅರಿಶಿನ ಅಲ್ಲಿ ಕವರಲ್ಲಿದೆ, ಅದು ಗಿಡಮೂಲಿಕೆಗಳು 108 ಗಿಡಮೂಲಿಕೆಗಳು ಆ ಥರ ಇರ್ತದೆ. ಆಮೇಲೆ ಇರುತ್ತೆ ಶೀಟ್ ತಗೋಬೇಕು ನೀವು. ಶೀಟ್ ಅಂದರೆ ತಾಯ್ತ ಬರಲಿಕ್ಕೆ ಈ ಥರ ಶೀಟು ಫುಲ್. ನಾನು ಒಂದು ಸಟ್ ತೊಗೊಂಡೆ, 450 ರೂಪಾಯಿನ ಎಷ್ಟು ಆಯಿತು. ಅದರಲ್ಲಿ 108 ಇರ್ತದೆ ಈ ಥರ ಸೀಟು ತಾಯ್ತ ಬರೀಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಆಮೇಲೆ ನೀವು ಒಂದು ಸ್ಕೇಲ್ ಇಟ್ಕೋಬೇಕಿರುತ್ತೆ. ಸ್ಕೇಲು ನಾನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಶೂಲ, ಅದು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥದ್ದು, ಮಾಮೂಲಿ ಮೊಳೆ ಅಲ್ಲ ಅದು, ಯಾವುದೋ ಒಂದು ಮೊಳೆ ಅಂದ್ಕೊಬೇಡಿ. ಇಷ್ಟೆಲ್ಲ ವಸ್ತುಗಳು ಬೇಕಾಗುತ್ತೆ. ಇನ್ನೂ ಅನೇಕ ವಸ್ತುಗಳಿದೆ, ಪರ್ಚೇಸ್ ಇನ್ನೂ ಆಮೇಲೆ ನಾನು. ಈಗ ಸದ್ಯಕ್ಕೆ ನಾನು ಒಂದು ಈ ರೀತಿ ಟೇಬಲ್ ಇಟ್ಕೋಬೇಕು ಬರೀಲಿಕ್ಕೆ. ಒಂದು ಪೀಠ ಇಟ್ಕೊಳ್ಳಿ ಮುಂದುಗಡೆ, ಒಂದು ವ್ಯವಸ್ಥಿತವಾಗಿ ಚಿಕ್ಕ ಟೇಬಲ್, ಅದ್ರ ಮೇಲೆ ಒಂದು ಪೇಪರ್ ಇಟ್ಕೊಳ್ಳಿ, ಒಂದು ಪೆನ್ ಇಟ್ಕೊಳ್ಳಿ, ಆಮೇಲೆ ಸ್ಕೇಲ್ ಇಟ್ಕೊಳ್ಳಿ. ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನಾನು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ರಪ್ಪಾಗಿ ನೀವು ಒಂದು ಪೇಪರ್ನಲ್ಲಿ ಬರ್ಕೋಬೇಕು. ಪೇಪರ್ನಲ್ಲಿ ಫಸ್ಟ್ ಬರ್ಕೋಬೇಕು, ಆಮೇಲೆ ತಗಡ ಮೇಲೆ ಬರೆಯೋದು, ಗೊತ್ತಾಯ್ತಲ್ಲ. ತಾಮ್ರದ ತಗಡ ಮೇಲೆ ಅಥವಾ ಪಂಚಲೋಹದ ತಗಡ ಮೇಲೆ ಅಥವಾ ಬೆಳ್ಳಿ ತಗಡ ಮೇಲೆ ಅಥವಾ ಬಂಗಾರದ ತಗಡ ಮೇಲೆ ಆಮೇಲೆ ಬರ್ಕೊಳ್ಳಿ. ಫಸ್ಟ್ ನೀವು ಈ ರೀತಿ ಲೈನ್ಗಳು ಹೇಳ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಲೈನ್ಗಳು 9 ಲೈನ್ ಹೇಳ್ಕೊಳ್ಳಿ. ಎಷ್ಟು? 9, 3 ಲೈನ್. ಆ ಕಡೆ ನೋಡಿದ್ರು 3, ಈ ಕಡೆ ನೋಡಿದ್ರು 3, 9 ಲೈನು. ಒಟ್ಟು 9 ಮನೆ ಮಾಡ್ಕೋಬೇಕು. 9 ಮನೆ, ಯಾವ ಕಡೆ ನೋಡಿದ್ರು 3 ಮನೆ ಇರ್ತವೆ, 9 ಮನೆ ಇರ್ತದೆ. ನೀಟಾಗಿ 9 ಮನೆ ಮಾಡ್ಕೊಳ್ಳಿ. 9 ಬೀಜಾಕ್ಷರವನ್ನು ಅವುಗಳಲ್ಲಿ ತುಂಬಬೇಕಾಗುತ್ತೆ ನಾವು, ಗೊತ್ತಾಯ್ತಲ್ಲ. ಆಮೇಲೆ ಆಚೆ ಕಡೆ ಬಾಕ್ಸ್ಗಳು ಬರೆದಿರ್ತೀವಲ್ಲ 9 ಮನೆ, ಆಚೆ ಕಡೆ ತ್ರಿಶೂಲ ಥರ ಮಾಡ್ಕೋಬೇಕು. ತ್ರಿಶೂಲ ಥರ ಲೈನ್ಗಳು ಹೇಳ್ಕೋಬೇಕು, ಗೊತ್ತಾಯ್ತಲ್ಲ. ಆಮೇಲೆ ಮಧ್ಯದಲ್ಲಿ ನಾವು ಒಂದೊಂದು ಮನೆಯಲ್ಲೂ ಒಂದೊಂದು ಬೀಜಾಕ್ಷರ, ನಾನು ಬೀಜಾಕ್ಷರ ಮಂತ್ರ ನಾನು ನಿಮಗೆ ಕೊಡ್ತೀನಿ ನೋಡಿ. ಮೊದಲು ಈ ಮನೆಗಳು ಬರ್ಕೊಳ್ಳಿ. ಮನೆಗಳು ಬರ್ಕೊಂಡಿದ್ರಲ್ಲ ಈ ರೀತಿ. ಎಷ್ಟು ಮನೆ? 9 ಮನೆ, 3 ಮನೆ ಇರುತ್ತೆ, 3 ಲೈನ್ ಇರುತ್ತೆ. ಆಮೇಲೆ ಇದರಲ್ಲಿ ಈಗ ನಾವು ಬೀಜಾಕ್ಷರ ಮಂತ್ರ ಬರೀಬೇಕು. ನಾನು ಸ್ಕ್ರೀನ್ ಮೇಲೆ ನಿಮಗೆ ಅದು ಬೀಜಾಕ್ಷರ ಮಂತ್ರ ಯಾವುದು ಅಂತ ಈಗ ನಾನು ಕೊಡ್ತೀನಿ. ಬೀಜಾಕ್ಷರ ಮಂತ್ರವನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಗೊತ್ತಾಯ್ತಲ್ಲ. ಅಲ್ಲಿ ಮೊದಲು ಬರಿತಾ ಇದ್ದೀನಿ, ಆಮೇಲೆ ನೋಡಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡ್ಬೋದು. ಸ್ಕ್ರೀನ್ ಮೇಲೆ ಬಂದಿದೆ. ಮಧ್ಯದಲ್ಲಿ ಓಮ್ ಅಂತಿರುತ್ತೆ, ಆಮೇಲೆ ಮೇಲುಗಡೆ ಗಮ್ ಅಂತಿದೆ, ಆಮೇಲೆ ರೈಟ್ ಸೈಡ್ಗೆ ಕಾರ್ನರ್ಗೆ ಹೋದರೆ ಧನ್ವ ಅಂತಿದೆ, ಆಮೇಲೆ ಓಮ್ ಆದಮೇಲೆ ಕೆಳಗಡೆ ಸಮ್ ಅಂತಿದೆ, ಆಮೇಲೆ ಈ ಕಡೆಗೆ ಲೆಫ್ಟ್ಗೆ ರಾಮ್ ಅಂತಿದೆ, ರೈಟ್ಗೆ ಕ್ಲೀಮ್ ಅಂತಿದೆ, ಮೇಲುಗಡೆ ಲೆಫ್ಟಿಗೆ ಮೇಲುಗಡೆ ಕಾರ್ನರಲ್ಲಿ ಶ್ರೀಮ್ ಅಂತಿದೆ. ನೋಡ್ಕೊಬಿಡಿ, ಮಂತ್ರ ಅಲ್ಲಿದೆ, ಓಮ್ ಅಂತಿದೆ. ಆ ಮಂತ್ರ ಬೀಜಾಕ್ಷರ ಮಂತ್ರ ನಿಮಗೆ ನಾನು ಕೊಟ್ಟಿದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ಕೊಬಿಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ಕೊಬಿಡಿ. ಮಧ್ಯದಲ್ಲಿ ಹೋಮ್ ಇದೆ, ಸ್ಕ್ರೀನ್ ಮೇಲೆ ಇದೆ, ಮಧ್ಯದಲ್ಲಿ ಹೋಮ್ ಇದೆ, ಮೇಲುಗಡೆ ಗಮ್ ಅಂತಿದೆ, ರೈಟ್ ಸೈಡ್ಗೆ ಧನ್ವ ಅಂತಿದೆ, ಆಮೇಲೆ ಹೋಮ್ ಕೆಳಗಡೆ ಸಮ್ ಇದೆ, ಲೆಫ್ಟಿಗೆ ಬಂದರೆ ರಾಮ್ ಅಂತಿರುತ್ತೆ, ರೈಟ್ಗೆ ಹೋದರೆ ಕ್ಲೀಮ್ ಅಂತಿರುತ್ತೆ, ಮತ್ತು ಮೇಲುಗಡೆ ಲೆಫ್ಟಲ್ಲಿ ಕಾರ್ನರಲ್ಲಿ ಶ್ರೀಮ್ ಅಂತಿದೆ, ಗೊತ್ತಾಯ್ತಲ್ಲ. ನೀವು ಈ ರೀತಿ ಬೀಜಾಕ್ಷರ ಮಂತ್ರಗಳನ್ನು ಬರ್ಕೋಬೇಕು, ಗೊತ್ತಾಯ್ತಲ್ಲ. ಬೀಜಾಕ್ಷರ ಮಂತ್ರಗಳನ್ನು ಬರ್ಕೋಬೇಕು. ನಾನು ಸ್ಕ್ರೀನ್ ಮೇಲೆ ನಿಮಗೆ ಕೊಟ್ಟಿದ್ದೀನಿ, ಬೀಜಾಕ್ಷರ ಮಂತ್ರಗಳನ್ನು ಬರ್ಕೋಬೇಕು. ಬರ್ಕೊಂಡು ಅದನ್ನು ನೀವು ಆಮೇಲೆ ಪೂಜೆ ಈ ತಾಯ್ತ ಎಲ್ಲ ರೆಡಿ ಆದಮೇಲೆ ನೀವು ಪೂಜೆ ಮಾಡಬೇಕು, ಮಂಗಳಾರತಿ ಎತ್ಕೋಬೇಕು, ಅವೆಲ್ಲ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ ಈ ರೀತಿ ಚೀಟಿಯಲ್ಲಿ ಬರ್ಕೊಳ್ಳಿ ಫಸ್ಟು. ಈಗ ನೋಡ್ಕೊಳ್ರಿ, ಚೀಟಿಯಲ್ಲಿ ಬರ್ಕೊಳ್ಳಿ. ನಾನು ಏನು ಬರೆದಿದ್ದೀನಿ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ, ಚೀಟಿಯಲ್ಲಿ ಬರ್ಕೊಳ್ಳಿ. ಚೀಟಿಯಲ್ಲಿ ಬರೆದು ಇಟ್ಕೋಬೇಕು. ಆಮೇಲೆ ನೀವು ಆ ತಗಡ ಮೇಲೆ, ಪಂಚಲೋಹದ ತಗಡ ಮೇಲೆ ಇದೇ ರೀತಿ ಬರ್ಕೋಬೇಕು. ಮನೆಗಳು 9 ಮನೆ ಹೇಳ್ಕೊಬಿಟ್ಟು ನಾನು ಹಿಂಗೆ ಬರ್ದಿದ್ದೀನಿ ಹಂಗೆ ಬರ್ಕೊಳ್ಳಿ. ಇನ್ನೇನು ವೇರಿ ಮಾಡಿಬಿಡಿ ನೀವು. ನಾನು ಹೇಗೆ ಬರ್ದಿದ್ದೀನಿ ಹಾಗೆ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಮಧ್ಯದಲ್ಲಿ ಓಮ್ ಇರುತ್ತೆ, ಮೇಲುಗಡೆಗೆ ಗಮ್ ಇರುತ್ತೆ, ಕೆಳಗಡೆಗೆ ಸಮ್ ಇರುತ್ತೆ, ಲೆಫ್ಟ್ಗೆ ರಾಮ್ ಇರುತ್ತೆ, ಮೇಲುಗಡೆ ರೈಟ್ಗೆ ಧನು ಇರುತ್ತೆ, ಕೆಳಗಡೆ ಕಾರ್ನರಲ್ಲಿ ರೈಟ್ಗೆ ಕ್ಲೀಮ್ ಇರುತ್ತೆ, ಮೇಲುಗಡೆ ಲೆಫ್ಟ್ಗೆ ಕಾರ್ನರಲ್ಲಿ ಶ್ರೀಮ್ ಇರುತ್ತೆ, ನೋಡ್ಕೊಳ್ಳಿ.
ಮತ್ತು ಸ್ಕ್ರೀನ್ ನೋಡ್ಕೊಳ್ಳಿದ್ದು ಸ್ಕ್ರೀನ್ ಶಾಟ್ ಮಾಡಿಕೊಬಿಡಿ. ಸ್ಕ್ರೀನ್ ಶಾಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಗೊತ್ತಾಯ್ತಲ್ಲ. ಬೀಜಾಕ್ಷರ ಮಂತ್ರ ಈ ರೀತಿ ಮಾಡಿಕೊಂಡು ಪೇಪರ್ನಲ್ಲೇ ರೆಡಿ ಮಾಡ್ಕೋಬೇಕು ಫಸ್ಟು, ಗೊತ್ತಾಯ್ತಲ್ಲ. ಪೇಪರ್ನಲ್ಲೇ ರೆಡಿ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ನೀವು, ತಗಡು ಪಂಚಲೋಹ ತಗಡು ಮೇಲೆ ಇದೇ ರೀತಿ 3 ಮನೆ 9 ಮನೆ ಮಾಡಿಕೊಂಡು ಇದೇ ರೀತಿ ಬರ್ಕೊಳ್ಳಿ. ಆಗ ನಿಮ್ಮ ಬೀಜಾಕ್ಷರ ರೆಡಿ ಆಗುತ್ತೆ, ಗೊತ್ತಾಯ್ತಲ್ಲ. ನೋಡ್ಕೊಂಡ್ರಲ್ಲ ಯಾವ ರೀತಿ ರೆಡಿ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು. ನಾನು ನಿಮಗೀಗ ಈ ಒಂದು ಪೇಪರ್ನಲ್ಲಿ ಬರೆದು ಆಮೇಲೆ ಸ್ಕ್ರೀನ್ ಮೇಲೆ ನಾನು ತೋರಿಸಿ ಇಷ್ಟು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು, ಇದನ್ನು ಬರೆದು ಪೇಪರ್ನಲ್ಲಿ, ಗೊತ್ತಾಯ್ತಲ್ಲ. ಈ ರೀತಿ ಪೇಪರ್ನಲ್ಲಿ ಬರೆದು ನೆಕ್ಸ್ಟ್ ಏನು ಮಾಡಬೇಕು, ಪಂಚಲೋಹದ ಸೀಟ್ ಮೇಲೆ ಬರ್ಕೋಬೇಕು. ಇದನ್ನು ಎಲ್ಲಿ ಬರ್ಕೋಬೇಕು, ಪಂಚಲೋಹದ ಸೀಟ್ ಮೇಲೆ ನೀವು ಬರ್ಕೋಬೇಕು. ನಾನು ಆಗಲೇ ಹೇಳಿದೆ ಮಧ್ಯದಲ್ಲಿ ಓಮ್ ಇದೆ, ಅರ್ಥ ಆಯ್ತಾ. ಆ ಕಾರ್ನರಲ್ಲಿ ಶ್ರೀಮು, ಈ ಕಾರ್ನಲ್ಲಿ ರಾಮ, ಈ ಕಾರ್ನಲ್ಲಿ ಕ್ಲೀಮು, ಆ ಕಾರ್ನರಲ್ಲಿ ಧನ್ವು, ಮೇಲೆ ಕೆಳಗೆ ಗಮ್ಮ ಸಮ್ ಇರ್ತದೆ ಅಷ್ಟೇ. ವೆರಿ ಸಿಂಪಲ್, ಗೊತ್ತಾಯ್ತಲ್ಲ. ಎಷ್ಟು ಚೆನ್ನಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಈಗ ಸೀಟ್ ತಗೊಳ್ಳಿ. ಸೀಟ್ ಯಾವುದು, ಪಂಚಲೋಹದ್ದು, ಈ ರೀತಿ, ಗೊತ್ತಾಯ್ತಲ್ಲ. ಈ ರೀತಿ ಪಂಚಲೋಹ ಸೀಟ್ ಇರುತ್ತೆ. ಇದರಲ್ಲಿ ತುಂಬ ಪ್ರೆಸ್ ಮಾಡಿ ಬರಿಬಾರ್ದು. ಸೀಟು ತುಂಬ ತೆಳುವಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಪೇಪರ್ ಥರ ಇರುತ್ತೆ. ನೀವು ಪ್ರೆಸ್ ಮಾಡಿದರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ನಾನು ಸುಬ್ರಹ್ಮಣ್ಯ ಶೂಲ ಅದರಿಂದ ಬರಿತೀನಿ ಮಾರ್ಕ್ಗಳು. ನೀವೇನು ಮಾಡಬೇಕು, ದಾಳಿಂಬೆ ಮರದ್ದು ಮುಳ್ಳು ಥರ ಮಾಡಿಕೊಂಡು, ಅಥವಾ ಮುಳ್ಳು ತುಂಬ ಶಾರ್ಪ್ ಇರಬಾರ್ದು. ದಾಳಿಂಬೆ ಮರದ್ದು ನೆನ್ಪಿಟ್ಕೊಳ್ಳಿ. ದಾಳಿಂಬೆ ಮರದ್ದು ರೆಂಬೆ ಕೊಂಬೆ ಮುಳ್ಳು ಅಂತಿರಲ್ಲ, ಮುಳ್ಳು ಕೂಡ ಇರ್ತದೆ. ಅದು ಕೂಡ ತುಂಬ ಶಾರ್ಪ್ ಇರಬಾರ್ದು. ಬರೆದ್ರೆ ಅದು ಕಟ್ ಆಗಬಾರ್ದು. ಅಷ್ಟರ ಮಟ್ಟಿಗೆ ನೀವು ಮಾಡ್ಕೊಂಡು ನೀಡ್ಲ್ ಥರ ಒಂದು ಮುಳ್ಳು ಥರ ಮಾಡಿಕೊಂಡು ನೀವು ಬರ್ಕೊಳ್ಳಿ, ಲೈನ್ಗಳು ಹೇಳ್ಕೊಳ್ಳಿ. ನಾನು ಯಾಕೆ ಈ ಒಂದು ಶೂಲದಲ್ಲಿ ಬರಿತೀನಿ ಅಂದರೆ, ನಾನು ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸು ಮಾಡಿ ಯೋಗ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದೀನಿ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಶೂಲವನ್ನು ಪ್ರಕೃತಿ ದತ್ತವಾಗಿ ಗುರುದೇವ ದತ್ತನಿಂದ ನಾನು ಗಿಫ್ಟಾಗಿ ಪಡೆದಿದ್ದೀನಿ. ಗಿಫ್ಟಾಗಿ ಈ ಶೂಲವನ್ನು ಪಡೆದಿದ್ದೀನಿ. ಅಂದರೆ ಸಿದ್ಧಿ ಪಡೆದಿರ್ತಕ್ಕಂಥದ್ದು. ನೀವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರ, ತಪಸ್ಸಾಧನೆ ಮಾಡಿ ಏನಾದರೂ ಒಂದು ಅಸ್ತ್ರವನ್ನು ಪಡ್ಕೋತಾರೆ, ಹಾಗೆ, ಗೊತ್ತಾಯ್ತಲ್ಲ. ಸಾಕಷ್ಟು ನಾನು ಆ ರೀತಿಯೇ ತಪಸ್ಸಾಧನೆ ಮಾಡಿ ಪಡ್ಕೊಂಡಿರೋದು. ನಾನು ಕಾವಿ ಬಟ್ಟೆ ಹಾಕಿದ್ದೀನಲ್ಲ ಮೈ ಮೇಲೆ, ಆ ಕಾವಿ ಬಟ್ಟೆ ಯಾರೋ ಒಬ್ಬ ಗುರು ಕೊಟ್ಟಿದ್ದಲ್ಲ, ನಾನು ಸಿದ್ಧಿ ಮಾಡಿಕೊಂಡಿದ್ದು. ಸಾಕ್ಷಾತ್ ಆ ವಿಘ್ನೇಶ್ವರನಿಂದ ಕುಮಾರಸ್ವಾಮಿವರೆಗೂ ಪರಮೇಶ್ವರನ ಶಕ್ತಿ ಮನುಷ್ಯ ರೂಪದಲ್ಲಿ, ಒಬ್ಬ ಮುಸ್ಲಿಂ ಗುರು, ಮುಸ್ಲಿಂ ಮನುಷ್ಯ ರೂಪದಲ್ಲಿ ನನಗೆ ದೀಕ್ಷೆ ಆಗಿರೋದು. ಅದೇ ರೀತಿ ನಾನು ಸಿದ್ಧಿಗಳು ಮಾಡ್ಕೋತೀನಿ. ನೋಡಿ, ಈ ರೀತಿ ಲೈನ್ಗಳು ಹೇಳ್ಕೊಳ್ಳಿ. ನೋಡಿ, ಈಗ ನಾನು ಏನು ಮಾಡಿದ್ದೀನಿ, ಪೂರ್ತಿ ಸೀಟು ಬರೀ ಲೈನ್ಗಳು ಹೇಳ್ಬಿಟ್ಟಿದ್ದೀನಿ, ಮನೆಗಳು ಮಾಡ್ಕೊಬಿಟ್ಟಿದ್ದೀನಿ. 3 ಮನೆ ಹೇಳ್ಕೊಳ್ಳಿ. 3 ಮನೆ ಮಾಡಿ, 3 ಮನೆ. ಆಮೇಲೆ ಪಕ್ಕದಲ್ಲಿ ಗ್ಯಾಪ್ ಬಿಡಿ, ಚಿಕ್ಕದಾಗಿ ಒಂದು ಲೈನ್ ನೋಡಿ, ಒಂದು ಲೈನ್ ಗ್ಯಾಪ್ ಬಿಡಿ. ಯಾಕೆಂದರೆ ಅಲ್ಲಿ ಕಟ್ ಮಾಡಬೇಕು ಆಮೇಲೆ ಗ್ಯಾಪ್. ಆಮೇಲೆ ಮತ್ತೆ ಈ ಕಡೆ 3 ಮನೆ, ಮತ್ತು ಮಧ್ಯದಲ್ಲಿ ಗ್ಯಾಪು. ಆಮೇಲೆ ಈ ಕಡೆ 3 ಮನೆ, ಮಧ್ಯದಲ್ಲಿ ಗ್ಯಾಪು. 9 ಮನೆ ಮಾಡಿಕೊಂಡು ಮಧ್ಯದಲ್ಲಿ ಗ್ಯಾಪ್ ಇರಲಿ. 9 ಮನೆ ಮಾಡಿಕೊಂಡು ಮಧ್ಯದಲ್ಲಿ ಗ್ಯಾಪ್ ಇರಲಿ, ಯಾಕಂದರೆ ಅಲ್ಲಿ ಕಟ್ ಮಾಡ್ತೀವಿ. ಆಮೇಲೆ ಆ ಮನೆಗಳ ಹೊರಗಡೆ ನೀವು ತ್ರಿಶೂಲ ಥರ ಎಳ್ಕೊಬೇಕು. ನೋಡಿ, ಈಗ ಎಳಿತಾ ಇದ್ದೀನಿ ನಾನು, ತ್ರಿಶೂಲ ಥರ ಎಳಿತಾ ಇದ್ದೀನಿ. ಮನೆಗಳ ಹೊರಗಡೆ ಲೈನ್ಗಳಿರುತ್ತಲ್ಲ, ಅಲ್ಲಿ ತ್ರಿಶೂಲ ಥರ ಮಾಡ್ಕೋಬೇಕು. ತ್ರಿಶೂಲ ಥರ ಎಳ್ಕೊಬೇಕು. ಲೈನ್ಗಳು ಗೀಚ್ಕೋಬೇಕು. ಹೊರಗಡೆ ಬಾಕ್ಸ್ಗಳು ಹೊರಗಡೆ ತ್ರಿಶೂಲ ಥರ ಗೀಚ್ಕೋಬೇಕು. ನೋಡಿ, ಆ ಕಾರ್ನರ್ಗಳಲ್ಲಿ ಹೊರಗಡೆ ಲೈನ್ಗಳಿರುತ್ತಲ್ಲ, ಅಲ್ಲಿ 2 ಲೈನ್ ಎಳಿಬೇಕು. ಆವಾಗ ತ್ರಿಶೂಲ ಥರ ಆಗ್ಬಿಡ್ತದೆ. ಯಾಕೆಂದರೆ ಅದು ರಕ್ಷಣೆ, ಬೀಜಾಕ್ಷರ ಮಂತ್ರಗಳು ಇರುತ್ತಲ್ಲ, ಅದಕ್ಕೆ ಈರಭದ್ರ ಮಹಾಕಾಳಿ ರಕ್ಷಣೆ ಅಂತ, ಗೊತ್ತಾಯ್ತಲ್ಲ. ಈ ರೀತಿ ಖಾಲಿ ಮನೆಗಳು ಮಾಡ್ಕೊಬಿಟ್ಟು ನೀವು ಮಧ್ಯದಲ್ಲಿ ಇವಾಗೇ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಬರೆದಿಟ್ಕೊಳ್ಳಿ. ಈಗ ನಾನು 3 ತಾಯ್ತಕ್ಕಾಗುತ್ತೆ ಇದರಲ್ಲಿ ಬರೆದಿರೋದು. ದೊಡ್ಡ ತಾಯ್ತಗಳಿಗೆ 3 ತಾಯ್ತಕ್ಕೆ 9 ಮನೆ 9 ಮನೆ ಮಾಡಿದ್ದೀನಿ. 9 27 ಮನೆ ಮಾಡಿದ್ದೀನಿ. ಆದರೆ ಪ್ರತಿ 9 ಮನೆಗೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಸುತ್ತಲೂ ನಾನೇನು ಮಾಡ್ತಾಯಿದ್ದೀನಿ, ಮನೆಗಳ ಸುತ್ತಲೂ ಲೈನ್ಗಳು ಎಳಿತಾ ಇದ್ದೀನಿ, ತ್ರಿಶೂಲದ ಥರ, ಗೊತ್ತಾಯ್ತಲ್ಲ. ಈಗ ನಾವು ಕಟ್ ಮಾಡಬಾರ್ದು. ನೋಡಿ, 3 ಮನೆ, 1 2 3, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, 1 2 3, ಈ ರೀತಿ 9 ಮನೆ, ಮಧ್ಯದಲ್ಲಿ ಲೈನು ಗ್ಯಾಪ್. ನೋಡಿ, ಆ ಲೈನ್ ಗ್ಯಾಪ್, ಗೊತ್ತಾಯ್ತಲ್ಲ. ಲೈನ್ ಗ್ಯಾಪ್ ಇರುತ್ತೆ, ಯಾಕಂದರೆ ಆಮೇಲೆ ಕಟ್ ಮಾಡ್ತೀವಿ. ಹಾಗೆ ಇಲ್ಲಿ 3, 1 2 3, 1 2 3, 1 2 3, ಇಲ್ಲಿ ಮಧ್ಯದಲ್ಲಿ ಮತ್ತೆ ಮಧ್ಯದಲ್ಲಿ ಗ್ಯಾಪ್, ಗೊತ್ತಾಯ್ತಲ್ಲ. ಒಂದು ಬಾಕ್ಸ್, ಅಲ್ಲಿಗೆ ಒಂದು ತಾಯ್ತಾಗ ಅದು 9 ಮನೆ, ಈ ಕಡೆ ಒಂದು ತಾಯ್ತಾಗ 9 ಮನೆ, ಆ ಕಡೆ ಒಂದು ತಾಯ್ತಾಗ 9 ಮನೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಒಂದು ಲೈನ್ ಬಿಟ್ಬಿಡ್ಬೇಕು ಮಧ್ಯದಲ್ಲಿ, ಮಧ್ಯದಲ್ಲಿ ಚಿಕ್ಕದಾಗಿ ನೆನ್ಪಿಟ್ಕೊಳ್ಳಿ.
ಆಮೇಲೆ ಕತ್ರಿಯಲ್ಲಿ ಕಟ್ ಮಾಡೋಕ್ಕೆ. ಈಗ ಮಂತ್ರ ಬರೆಯೋಣ, ಬೀಜಾಕ್ಷರ ಮಂತ್ರ. ಅಲ್ಲಿ ಪೇಪರ್ನಲ್ಲಿ ನೋಡ್ಕೊಂಡು ಬರೀರಿ, ಪರವಾಗಿಲ್ಲ. ನಾನು ಹಾಗೆ ಬರಿತೀನಿ, ನನಗೆ ನೆನಪಿದೆ. ನೀವೇನು ಮಾಡಬೇಕು, ಪೇಪರ್ನಲ್ಲಿ ನೋಡ್ಕೊಂಡು ಬರೀಬೇಕು, ಗೊತ್ತಾಯ್ತಲ್ಲ. ನಾನು ಹಾಗೆ ಬರಿತೀನಿ, ನೀವು ಪೇಪರ್ನಲ್ಲಿ ನೋಡ್ಕೊಂಡು ಬರೀರಿ, ಗೊತ್ತಾಯ್ತಲ್ಲ. ನೆನ್ಪಿಟ್ಕೊಳ್ಳಿ, ಸುತ್ತಲೂ ತ್ರಿಶೂಲ ಮಾಡ್ಕೋಬೇಕು, ಲೈನುಗಳು, ಗೊತ್ತಾಯ್ತಲ್ಲ. ನಾನು ಆಗಲೇ ಹೇಳಿದೆ, ತ್ರಿಶೂಲ ಮಾಡ್ಕೋಬೇಕು ಎಲ್ಲ ಕಡೆ. 9 ಮನೆಯಾಗ 9 ಮನೆಗೆ ಒಂದು ತಾಯ್ತ, 9 ಮನೆಗೆ ಒಂದು ತಾಯ್ತ, 9 ಮನೆಗೆ ಒಂದು ತಾಯ್ತ. ಸುತ್ತಲೂ ನೀವು ತ್ರಿಶೂಲದ ಥರ ಗಿಚ್ಕೋಬೇಕು, ತ್ರಿಶೂಲಗಳನ್ನು ಬರ್ಕೋಬೇಕು, ಗೊತ್ತಾಯ್ತಲ್ಲ, ಸುತ್ತಲೂ. ಈಗ ನೋಡಿ, ನಾನು ಆ ಪೇಪರ್ನಲ್ಲಿ ಬರೆದಿರೋದು ನೀವು ನೋಡ್ಕೊಂಡು ಬರೀರಿ. ಮಧ್ಯದಲ್ಲಿ ಏನು ಬರೀಬೇಕು, ಓಂ ಅಂತ. ಮಧ್ಯದಲ್ಲಿ ಏನು ಬರೀಬೇಕು, ಓಂ ಅಂತ. ಮಧ್ಯದಲ್ಲಿ ಓಂ ಅಂತಿರುತ್ತೆ, ಮೇಲ್ಗಡೆ ಗಮ್ ಇರುತ್ತೆ, ಕೆಳಗಡೆ ಸಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಆ ರೀತಿ ನೋಡ್ಕೊಳ್ಳಿ. ಆಮೇಲೆ ಲೆಫ್ಟಿಗೆ ಕಾರ್ನರಲ್ಲಿ ಕೆಳಗಡೆ ರಾಮ್ ಇರುತ್ತೆ, ರೈಟ್ಗೆ ಕ್ಲೀಮ್ ಇರುತ್ತೆ. ಮತ್ತು ಮೇಲ್ಗಡೆಗೆ ಲೆಫ್ಟಿಗೆ ಕಾರ್ನರಲ್ಲಿ ಶ್ರೀಮ್ ಇರುತ್ತೆ, ರೈಟ್ಗೆ ಧನ್ವ ಇರುತ್ತೆ, ಗೊತ್ತಾಯ್ತಲ್ಲ. ಆ ರೀತಿ ನೀವಲ್ಲಿ ಶೀಟ್ ಮೇಲೆ ಬರ್ಕೋಬೇಕು. ಅದೇ ರೀತಿ ಶೀಟ್ ಮೇಲೆ ನೀವು ಬರ್ಕೋಬೇಕು. ಸ್ಕ್ರೀನ್ಶಾಟ್ ಮಾಡಿಟ್ಕೊಬಿಡಿ. ನಾನು ಬರ್ದಿರೋ ಈ ಸ್ಕ್ರೀನ್ಶಾಟ್ನಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡ್ರೆ ನೀವು ಉಪಯೋಗ ಆಗುತ್ತೆ. ಇದು ನೋಡಿ ಸಿದ್ಧಿ ಮಾಡ್ಕೋಬೇಕು, ನೀವು ಸಿದ್ಧಿ ಮಾಡ್ಕೋಬೇಕು. ಯಾವ ರೀತಿ ಗುರುಗಳಾದವರು ಸಿದ್ಧಿ ಮಾಡ್ಕೋಬೇಕು. 9 ದಿನ, 21 ದಿನ, 48 ದಿನ ನೀವು ಬೆಳಗ್ಗೆ ಕೂತ್ಕೊಂಡ್ರೆ ಒಂದು 250 ಬಾರಿ ಹೇಳ್ಕೋಬೇಕು. ಮಧ್ಯಾಹ್ನ ಒಂದು 250 ಬಾರಿ, ಸಂಜೆ ಒಂದು 250 ಬಾರಿ, ರಾತ್ರಿಗೆ ಒಂದು 250 ಬಾರಿ ಮಂತ್ರವನ್ನು ಹೇಳ್ಕೋಬೇಕು. ದಿನಕ್ಕೆ 1000 ಜಪಾನ ನೀವು ಮಾಡ್ಕೋಬೇಕು. ಹಾಗೆ ನೀವು 9 ದಿನ ಸಂಕಲ್ಪ ಮಾಡಬೇಕು, ಅಥವಾ 21 ದಿನ ಮಾಡ್ಕೋಬೇಕು, ಅಥವಾ 48 ದಿನ ಮಾಡ್ಕೋಬೇಕು. ಸಿದ್ಧಿ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇಲ್ಲಿ ಸೇರಿ ನೀವು ವಿದ್ಯೆಗಳನ್ನು ಕಲಿಬೇಕು, ಯಂತ್ರ ತಂತ್ರ ಮಂತ್ರಗಳನ್ನು ಕಲಿಬೇಕು. ನೋಡಿ, ಈಗ ನಾನು ಬರೆದಿದ್ದೀನಿ, ನೆನ್ಪಿಟ್ಕೊಳ್ಳಿ, ನಾನು ಬರೆದಿದ್ದೀನಿ. ಮಧ್ಯದಲ್ಲಿ ಹೋಮು, ಮೇಲ್ಗಡೆ ಗಮ್ಮು, ಕೆಳಗಡೆ ಸಮ್ಮು, ಲೆಫ್ಟಲ್ಲಿ ರಾಮು, ರೈಟಲ್ಲಿ ಕ್ಲೀಮು, ಮತ್ತು ಮೇಲ್ಗಡೆ ಲೆಫ್ಟಲ್ಲಿ ಶ್ರೀಮು, ರೈಟಲ್ಲಿ ಧನ್ವು. ಇಷ್ಟು ಬರ್ಕೋಬೇಕು, ಗೊತ್ತಾಯ್ತೇನ್ರಿ. ಅಲ್ಲಿಗಿದು ರೆಡಿ ಆಯಿತು. ಈಗ ನೀವು ಕಟ್ ಮಾಡ್ಕೋಬೇಕು ಅಷ್ಟೇ. ಬರೆದಿರೋದನ್ನು ನೀವು ಎಲ್ಲ ಬರ್ಕೊಬಿಟ್ಟು ಕಟ್ ಮಾಡ್ಕೋಬೇಕು ನೀಟಾಗಿ. ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಕಟ್ ಮಾಡಬೇಕು. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಕಟ್ ಮಾಡೋದು ಯಾವ ರೀತಿ ಅಂತ ಮೊದಲು ಬರ್ಕೊಳ್ಳಿ. ಸುತ್ತಲೂ ನೀಡ್ಲಿ ಇರ್ತದೆ. ಆಮೇಲೆ ನೀವು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು, ಗೊತ್ತಾಯ್ತಲ್ಲ. ಕಟ್ ಮಾಡಿ ಇಟ್ಕೋಬೇಕಾದ್ರೆ ಈ ರೀತಿ ಬರೆದಾದ್ಮೇಲೆ ನೀವು ನೀಟಾಗಿ ಬರೆದಾದ್ಮೇಲೆ ಎಲ್ಲ ಒಟ್ಟಿಗೆ ಬರ್ಕೊಳ್ಳಿ. ನೋಡಿರಿ, ಮೊದಲು ನಾನು 3 ಮನೆ 9 ಮನೆ ಅದರಲ್ಲಿ ಬರ್ದಿಕೊಬಿಟ್ಟಿದ್ದೀನಿ. ಎರಡನೇದು ಇನ್ನೂ ಒಂದು 3 ಮನೆ 9 ಮನೆ, ಎರಡನೇ ತಾಯ್ತಕ್ಕೆ. 3ನೇ ತಾಯ್ತಕ್ಕೂ ಬರ್ದಿಕೊಬಿಟ್ಟಿದ್ದೀನಿ, ಗೊತ್ತಾಯ್ತಲ್ಲ. 3ನೇ ತಾಯ್ತಕ್ಕೂ ನಾನು ಬರ್ದಿಕೊತೀನಿ. ಅಂದರೆ ಒಂದೇ ಸಾರಿ 3 ತಾಯ್ತ, ಅಂದರೆ ಈ ದೊಡ್ಡ ತಾಯ್ತ. ಅದೇ ಚಿಕ್ಕ ತಾಯ್ತಗಳಿಗಾದರೆ ನೀವು ಅದೇ ಈ ಶೀಟ್ನಲ್ಲಿ ಸುಮಾರು ಒಂದು 10 ತಾಯ್ತಕ್ಕೆ ನೀವು ಬಾರ್ಕೋಬೋದು. ಚಿಕ್ಕ ಮನೆಗಳು ಮಾಡ್ಕೋಬೇಕಾಗ್ತದೆ. ದೊಡ್ಡ ಮನೆಗಳೆಲ್ಲ ಚಿಕ್ಕ ಮನೆಗಳು ಮಾಡಿಕೊಂಡು ಒಂದು 10 ತಾಯ್ತಕ್ಕೆ ಮಾಡ್ಕೋಬೋದ್ರಿ ನೀವು, ಗೊತ್ತಾಯ್ತಲ್ಲ. ಒಂದು 10 ತಾಯ್ತಕ್ಕೆ ನಾವು ಬಾರ್ಕೋಬೋದು. ಈಗ ನೋಡಿ, ಇದು ದೊಡ್ಡದು, ಆದ್ದರಿಂದ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಒಂದು ಕತ್ತರಿ ತೊಗೊಳ್ಳಿ, ಈ ರೀತಿ ಒಂದು ಒಳ್ಳೆ ಕತ್ತರಿ ತೊಗೋಬೇಕು. ಈಗ ಅಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತೆ, ನಾನು ಹೇಳಿದೆ ಆವಾಗಲೇ, ಕಟ್ ಮಾಡ್ಕೊಳ್ಳಿ. ಆಮೇಲೆ ಸುತ್ತಲೂ ಗ್ಯಾಪ್ ಇರುತ್ತೆ, ವೇಸ್ಟ್ ಇರುತ್ತೆ. ಆ ವೇಸ್ಟೆಲ್ಲ ಆಮೇಲೆ ಕಟ್ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ತ್ರಿಶೂಲ ಥರ ಮಾಡಿರ್ತೀವಿ, ಅದು ಹಾಗೇ ಇರಬೇಕು. ಸುತ್ತಲೂ ನಾವು ತ್ರಿಶೂಲ ಥರ ಬರೆದಿರ್ತೀವಿ, ಅದು ಹಾಗೇ ಇರಬೇಕು. ಇನ್ನು ಉಳಿದಂಥ ಎಕ್ಸ್ಟ್ರಾ ಇರೋದು ಕಟ್ ಮಾಡೋಕ್ಕೆ. ನೋಡಿ, 3 ತಾಯ್ತ ಆಗಿದೆ ಅಷ್ಟೇ. ನೋಡಿ, ಇನ್ನೊಂದು ವೇಸ್ಟ್ ಪೀಸ್ ಆ ಕಡೆ ಅಷ್ಟೇ. ಇಲ್ಲಿ ಕೂಡ ವೇಸ್ಟ್ ಇದೆ ನೋಡಿ, ವೇಸ್ಟ್ ಎಷ್ಟು ಬರುತ್ತೆ ನೋಡಿ, ಅಷ್ಟು ವೇಸ್ಟ್ ಇರುತ್ತೆ. ವೇಸ್ಟ್ ಇರೋದು ತೆಗೆದುಬಿಡಿ, ಪರವಾಗಿಲ್ಲ, ಅದೆಲ್ಲ ಇಟ್ಕೊಬಿಡಿ. ತುಂಬ ವೇಸ್ಟ್ ಇದ್ರೆ ತೆಗೆದುಬಿಡಿ. ಆದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು, ಯಾಕಂದರೆ ನಾವು ತ್ರಿಶೂಲ ಬರೆದಿರ್ತೀವಿ, ಅದು ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು. ಅದಕ್ಕೂ ಮೇಲೆ ಇರೋದು ಕಟ್ ಮಾಡಿ, ತ್ರಿಶೂಲಕ್ಕಿಂತ ಮೇಲೆ ಇರೋದು ಕಟ್ ಮಾಡಿ, ಗೊತ್ತಾಯ್ತಾ. ನೀವು ತ್ರಿಶೂಲ ಬರೆದಿರ್ತೀರಲ್ಲ ಅಲ್ಲಿವರೆಗೂ ಕಟ್ ಮಾಡಿ. ಅದಕ್ಕೂ ಮೇಲೆ ಎಷ್ಟಿರುತ್ತೋ ಅಷ್ಟು ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ, ಗೊತ್ತಾಯ್ತಲ್ಲ. ಈಗ ನೋಡಿ, 3ಕ್ಕೆ ರೆಡಿ ಆಯಿತು. ಆಮೇಲೆ ನಾವು ತಾಯ್ತಕ್ಕಿಂತ ಚಿಕ್ಕದಾಗಿರಬೇಕು ಸೈಜು, ನೆನ್ಪಿಟ್ಕೊಳ್ಳಿ. ತಾಯ್ತಕ್ಕಿಂತ ಚಿಕ್ಕದಾಗಿರ್ಬೇಕು. ನೋಡಿ, ತಾಯ್ತಗಳು ಎಷ್ಟಿರುತ್ತೆ. ಇದು ದೊಡ್ಡ ತಾಯ್ತ. ಪ್ರಾಣಿಗಳಿಗೆ, ಮನೆ ಬಾಗಿಲ ಮೇಲೆ, ಅಂಗಡಿ, ಹೋಟೆಲ್ಲು ಅಥವಾ ತೋಟ, ಹೊಲ ಗದ್ದೆಗಳು ಅಲ್ಲೆಲ್ಲ ಕಟ್ತಕ್ಕಂಥದ್ದು. ತೋಟದಲ್ಲಿ ಎಲ್ಲಿ ಕಟ್ಟೋದು ಅಂತ ಗಾಬರಿ ಆಗಬೇಡಿ. ತೋಟದಲ್ಲಿ ಪಂಪ್ಸೆಟ್ ಹೌಸ್ಗಳಿರುತ್ತೆ, ಮರ ಗಿಡಗಳಿರುತ್ತೆ. ಅಲ್ಲಿ ನಿಮ್ಗೆ ಎಲ್ಲಿ ಕಟ್ಟಬೇಕು ಅನ್ಸುತ್ತೆ ಅಲ್ಲಿ ಮರಕ್ಕೆ ಕಟ್ಟಿದರೆ ನಡೀತದೆ. ಒಂದು ಮರಕ್ಕೆ ನೆನಪಿಟ್ಕೊಳ್ಳಿ. ತೋಟದ 4 ಮೂಲೆಯಲ್ಲಿ ಕಟ್ಟಬೇಕಾಗುತ್ತೆ. ಇನ್ನೂ ಕೆಲವು ಬಿಳಿ ಸಾಸಿವೆ, ಕೆಲವು ಗಿಡಮೂಲಿಕೆಗಳು ಪೌಡ್ರ್ ಇರುತ್ತೆ,
ಅದು ಕೂಡ 8 ದಿಕ್ಕಿನಲ್ಲಿ ಹಾಕಬೇಕಾಗುತ್ತೆ ನೀವು. ಅದೆಲ್ಲ ನೀವು ನನ್ನ ಹತ್ರ ಕೇಳಿ ತಿಳ್ಕೊಬೇಕು. ಇದು ನೋಡಿ ಸೈಜ್ ನೋಡಿ, ನಾನು ಬರ್ದಿರೋದು ಈಗ ತಾಯ್ತುಗಳು ಎಷ್ಟು ಸೈಜ್ ಇದೆ ನೋಡ್ಕೊಳ್ಳಿ. ಚಿಕ್ಕದಿದೆ, ದೊಡ್ಡದಿದೆ, ಚಿಕ್ಕದಿದೆ, ಸ್ವಲ್ಪ ದೊಡ್ಡದಿದೆ. ನೀವು ಯಾವ್ದು ಬೇಕೋ ಅದು ಹಾಕ್ಕೊಬೋದು. ಗೊತ್ತಾಯ್ತಲ್ಲ. ಆಮೇಲೆ ಈಗ ಈ ಥರ ಒಂದು ಡಬ್ಬಿ ತಗೊಳ್ಳಿ. ಇಷ್ಟೆಲ್ಲ ಆದಮೇಲೆ ಈಗ ಮಂತ್ರ, ಬೀಜಾಕ್ಷರ ಮಂತ್ರಗಳು ಸೀಟ್ ಮೇಲೆ ತಗಡ ಮೇಲೆ ಬರ್ತಾಯಿತ್ತು, ಕಟ್ ಮಾಡಿಕೊಂಡಿದ್ರ. ಈಗ ತಾಯ್ತುಗಳು ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಯ್ತಾ. ಈಗ ಪೌಡ್ರ್ಗಳು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾಗಸಿಂಧೂರ, ಅಶ್ವಿನಿಗಂಧ, ಆಮೇಲೆ ಸಾಕಷ್ಟು 108 ಗಿಡಮೂಲಿಕೆಗಳು ಪೌಡ್ರ್ಗಳು, ಆಮೇಲೆ ಕಪ್ಪು ಅರಿಶಿನ, ವಿಭೂತಿ, ಇದೆಲ್ಲ ಒಂದು ಡಬ್ಬಿನಲ್ಲಿ ಹಾಕ್ಕೊಳ್ಳಿ. ಹೇಳ್ತೀನಿ, ಎಲ್ಲ ಸ್ವಲ್ಪ 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 ಹಾಕ್ಕೋಬೇಕು. ನಾಗಸಿಂಧೂರ ಹಾಕ್ಕೋಬೇಕು, ಆಮೇಲೆ ಅಶ್ವಿನಿಗಂಧ ಹಾಕ್ಕೋಬೇಕು. ಗೊತ್ತಾಯ್ತಲ್ಲ. ಸಾಕಷ್ಟು ಗಿಡಮೂಲಿಕೆಗಳು ಪೌಡ್ರ್ಗಳು ಹಾಕ್ಕೋಬೇಕು. ಗೊತ್ತಾಯ್ತಲ್ಲ. ನಾನು ಆಗಲೇ ತೋರಿಸಿದ್ನಲ್ಲ ಪೌಡ್ರ್ಗಳು ಅವೆಲ್ಲ ನೋಡಿ. ಇದು ನೋಡಿ, ನೀವೇನು ಹೇಳ್ತೀರಿ ಇದಕ್ಕೆ? ಇಲ್ಲಿ ಬರ್ದಿದೆ ನೋಡಿ, ಏನಂತಾರೆ ಇದು? ದವನ ಅಂತಾರ. ಅವನಾನ ದವನಾನ ಅಲ್ಲೇನಿದೆ ನೋಡ್ಕೊಳ್ಳಿ. ಗಿಡಮೂಲಿಕೆಗಳು ಪೌಡ್ರ್ ಇದು. ಅರ್ಥ ಆಯ್ತಾನೆ? ಸಾಮಗ್ರಿ, ಅವನ ಸಾಮಗ್ರಿ ಅಂತಾರೆ. ಗೊತ್ತಾಯ್ತಾನ್ರಿ? ಇವು ಗಿಡಮೂಲಿಕೆಗಳು 108 ಗಿಡಮೂಲಿಕೆಗಳು ಪೌಡ್ರ್ ಇದು. ಪುಡಿ 108 ಗಿಡಮೂಲಿಕೆಗಳ ಪುಡಿ ಇರ್ತದೆ, ನೋಡ್ಬೋದು ನೀವು. ಗೊತ್ತಾಯ್ತಲ್ಲ. ಈ ಪುಡಿನ ಅಲ್ಲಿ ಹಾಕ್ಕೊಳ್ಳಿ, ಅದರಲ್ಲಿ ಹಾಕ್ಕೊಳ್ಳಿ. 108 ಗಿಡಮೂಲಿಕೆಗಳು, ನಾನಾ ರೀತಿಯ ಆಯುರ್ವೇದಿಕ್, ವಶೀಕರಣ, ಯಂತ್ರ, ತಂತ್ರ, ಮಂತ್ರ, ಆಕರ್ಷಣೆ, ವಶೀಕರಣ ಆಗ್ತಕ್ಕಂಥ ಅದ್ಭುತವಾದ ಗಿಡಮೂಲಿಕೆಗಳಿವು. ಗೊತ್ತಾಯ್ತಾ. ಅದಕ್ಕೆ ವಿಭೂತಿ ಪೌಡ್ರಿದ್ದು ಘಮ ಘಮ ಅನ್ನುತ್ತೆ, ಸುಗಂಧ ದ್ರವ್ಯ. ವಿಭೂತಿ ಅಂದರೆ ನೋಡ್ರಿ, ಬರೀ ವಿಭೂತಿ ಅಲ್ಲ, ಇದು ಅಸ್ಥಿ ಇರ್ತದೆ. ಯಾರೋ ಮಹಾತ್ಮರು ಗೋಗಳು ತೀರೋಗ್ಬಿಟ್ರೆ, ಗೋಮಾತೆ ತೀರೋಗ್ಬಿಟ್ರೆ ಅದ್ರ ಮೂಳೆಗಳಿಂದ ಮಾಡಿರ್ತಕ್ಕಂಥ ವಿಭೂತಿ ಪೌಡ್ರ್ ಇರ್ತದೆ ಇದು. ಗೊತ್ತಾಯ್ತಾ. ಅದ್ರ ಮೂಳೆಗಳು, ಗೋಮಾತೆಯ ಮೂಳೆಗಳು, ಆ ಮೂಳೆಗಳಿಂದ ಮಾಡಿರ್ತಕ್ಕಂಥ ಪೌಡ್ರ್ ಇರ್ತದೆ, ಆ ಗಿಡಮೂಲಿಕೆಗಳು. ಆಮೇಲೆ ನಾಗಸಿಂಧೂರ, ಅಶ್ವಿನಿಗಂಧ ಇವೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. 108 ಗಿಡಮೂಲಿಕೆಗಳು ಇದೆಲ್ಲ ಹಾಕಿ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು ಪೇಪರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಈಗ ನೀವೇನು ಮಾಡಬೇಕು, ಈ ತಾಯ್ತುಗಳು ಓಪನ್ ಮಾಡಿದ್ರೆ ಅದರೊಳಗಡೆ ತುಂಬಿ ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು 2 ಚಿಟಿಕೆ 3 ಚಿಟಿಕೆ ಹಾಕಿ, ನಿಮಗೆ ಎಷ್ಟು ಬೇಕಷ್ಟು. ತುಂಬ ಹೋಗ್ಬೇಡಿ. ತಾಯ್ತ ತುಂಬಾರ್ದು, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಒಂದು 10% ಹಾಕೋಬೇಕು ಅಷ್ಟೇ ತಾಯ್ತದಲ್ಲಿ. ಇನ್ನು ಉಳಿದಿರೋದು ಖಾಲಿ ಹಂಗೆ ಇರಬೇಕು ತಾಯ್ತ. ಗೊತ್ತಾಯ್ತಾ. ಎಲ್ಲ ಒಟ್ಟಿಗೆ ಹಾಕಿಟ್ಕೊಬಿಡಿ ಒಂದು ಸೈಡ್ನಲ್ಲಿ. ಈಗ ಓಪನ್ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕು, ಖಾಲಿ ತಾಯ್ತದೊಳಗಡೆ ಈ ರೀತಿ 10% ಈ ರೀತಿ ಪೌಡ್ರ್ಗಳೆಲ್ಲ ಮಿಕ್ಸ್ ಮಾಡಿರೋದು ಅದರಲ್ಲಿ ಹಾಕಬೇಕು. ಆಮೇಲೆ ರಕ್ತಭೂತಾಳ, ದೇವಭೂತಾಳ ಇರುತ್ತೆ, ಅದು ಲಾಸ್ಟಲ್ಲಿ ಒಂದೊಂದು ಪೀಸ್ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ಕಟ್ ಮಾಡೋಣ. ರಕ್ತಭೂತಾಳ, ದೇವಭೂತಾಳ ಅದು ಕಟ್ ಮಾಡಿಬಿಟ್ಟು ಹಾಕೋಣ. ಆಮೇಲೆ ಈಗ ಸದ್ಯಕ್ಕೆ ನೋಡ್ಕೊಳ್ಳಿದು ಈ ಗಿಡಮೂಲಿಕೆಗಳೆಲ್ಲ ತುಂಬಿದೆ. ಈಗ ನಾನು 5 ತಾಯ್ತ ಮಾಡ್ತಾಯಿದ್ದೀನಿ. ನೀವು ಬೇಕಾ ಒಂದು 10 ಮಾಡ್ಕೊಳ್ಳಿ, 20 ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಒಟ್ಟೊಟ್ಟಿಗೆ ಮಾಡ್ಕೊಳ್ಳಿ, ಒಟ್ಟೊಟ್ಟಿಗೆ ಆದಷ್ಟು ಮಾಡ್ಕೊಳ್ಳಿ. ಈಗ ನೋಡಿ, ಇದು ದೇವಭೂತಾಳ, ರಕ್ತಭೂತಾಳ ಕಟ್ ಮಾಡ್ತಾಯಿದ್ದೀನಿ. ಸಣ್ಣ ಪೀಸ್ ಮಾಡ್ಕೊತಾಯಿದ್ದೀನಿ. ಆಗಲೇ ತೋರಿಸಿದ್ನಲ್ಲ ದೇವಭೂತಾಳ, ರಕ್ತಭೂತಾಳ. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು, ಸಣ್ಣದ ಪೀಸ್ಗಳು ಮಾಡಿಟ್ಕೋಬೇಕು. ಆಮೇಲೆ ಆ ಪೀಸ್ಗಳು ಒಂದು 2 ಪೀಸ್ ಎತ್ತಿ ತಾಯ್ದೊಳಗಡೆ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಈ ತಾಯ್ದೊಳಗಡೆ ಏನು ಮಾಡಬೇಕು, ಅವೆಲ್ಲ ಒಂದೊಂದು 2 ಪೀಸ್ ಎತ್ತಿ ಎಲ್ಲ ತಾಯ್ತಗಳಿಗೂ ತುಂಬಬೇಕು. ಅಲ್ಲಿ ಬಿದ್ದಿರ್ತಕ್ಕಂಥ ಪೀಸ್ಗಳನ್ನು ತಾಯ್ತಗಳಿಗೆ ತುಂಬಬೇಕು. ಇಷ್ಟು ಕೆಲಸ. ಆಮೇಲೆ ಇಷ್ಟೇ ಮುಗೀತು. ಆಮೇಲೆ ಮುಚ್ಚಳ ಹಾಕಬೇಕಾಗುತ್ತೆ, ಅಷ್ಟೇನೇನಿಲ್ಲ. ಗೊತ್ತಾಯ್ತಲ್ಲ. ಮುಚ್ಚಳ ಹಾಕಿದ್ಮೇಲೆ ನೀವು ಆ ಮುಚ್ಚಳ ಹಾಕೋದಕ್ಕೆ ಮೊದಲು ನೋಡಿ, ಈ ಯಂತ್ರ ಬರೆದಿದ್ದೀರಲ್ಲ ಅದನ್ನು ಫೋಲ್ಡ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಈಗ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಅವುಗಳಿಗೆ ನೀವು ತಾಯ್ತುಗಳು ಒಳಗಡೆ ಗಿಡಮೂಲಿಕೆಗಳು, ರಕ್ತಭೂತಾಳ, ದೇವಭೂತಾಳ ಅದು ಹಾಕಿದ್ರೆ, ಈಗ ಇದನ್ನು ಮಂತ್ರ ಬರೆದಿದ್ರಲ್ಲ, ಬೀಜಾಕ್ಷರ ಮಂತ್ರಗಳು, ಇದನ್ನು ನೀವು ಫೋಲ್ಡ್ ಮಾಡಿಬಿಟ್ಟು ಆ ಶೀಟ್ನ ಇದು ನೋಡಿ ಗೋರೋಜನ್ ಅದಕ್ಕೊಂಚೂರು ಹಂಗೆ ಆ ಡಬ್ಬಿಗೆ ಅಲ್ಲಾಡಿಸಿ ಸ್ವಲ್ಪ ಪ್ರೆಸ್ ಮಾಡಿ, ಪೇಸ್ಟ್ ಅಂಟ್ಕೊಳ್ಳುತ್ತೆ ಅದಕ್ಕೆ. ಆಮೇಲೆ ಇದೇನು ಗೊತ್ತಾ ನಿಮಗೆ, ಕಸ್ತೂರಿ. ನಾನು ರೌಂಡ್ ಕಲರ್ ತೊಗೊಂಡಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೋಡಿ. ಅಂಟಿಸ್ಕೊಳ್ಳಿ. ಇದು ಆಮೇಲೆ ಇನ್ನೊಂದೇನಿದೆ, ಇದು ಆಯಿತು. ಇದು ಕಸ್ತೂರಿ. ಇದು ಕಸ್ತೂರಿ. ಗೊತ್ತಾಯ್ತಾ. ಅರ್ಕಜನ ಅಂತ ತೋರಿಸ್ತೀನಿ. ಅರ್ಕಜನ ಬರುತ್ತೆ. ಇದು ಅರ್ಕಜನ ರೌಂಡ್ ಕಲರ್ ಡಬ್ಬಿ. ಆಗಲೇ ಹಾಕಿದ್ನಲ್ಲ ರೌಂಡ್ ಕಲರ್ ಡಬ್ಬಿ ಅದು. ಇವಾಗ ಏನು ಮಾಡ್ತೀರಾ, ಇದು ತಾಯ್ತದೊಳಗಡೆ ಇಡಿ, ಇಡಿ. ಗೊತ್ತಾಯ್ತಲ್ಲ. ಎಕ್ಸ್ಟ್ರಾ ಇರುತ್ತೆ, ಗಾಬರಿ ಆಗಬೇಡ್ರಿ. ಮುಚ್ಚಳ ಉದ್ದ ಇರುತ್ತೆ. ಆಮೇಲೆ ಮುಚ್ಚಳ ಹಂಗೆ ಮಾಡಿ ಸ್ವಲ್ಪ ಉಲ್ಟಾ ತಿರುಗಿಸಿದ್ರೆ ಅದು ಈ ಕಡೆ ಬಂದುಬಿಡುತ್ತೆ. ಪೌಡ್ರ್ ಅಲ್ಲಾಡಿಸಿದ್ರೆ, ಯಾಕಂದರೆ ಕೆಳಗಡೆ ಪೌಡ್ರ್ ಕೂತ್ಕೊಂಡಿದ್ದೆ, ಅದಕ್ಕೆ ಉದ್ದ ಕಾಣಿಸ್ತದೆ. ಆಮೇಲೆ ಅದು ಹಾಕಿದ್ಮೇಲೆ ಮುಚ್ಚಳ ಹಾಕಿದ್ದು ಪ್ರೆಸ್ಸಿಂಗ್ ಇರುತ್ತೆ, ಥ್ರೆಡ್ಡಿಂಗ್ ಇಲ್ಲ. ಇದು ಪ್ರೆಸ್ಸಿಂಗ್ ಇರುತ್ತೆ.
ನೋಡಿ ಹಂಗೆ ಉಲ್ಟಾ ಮಾಡಿದ್ರೆ ಈ ಕಡೆಯಿಂದ ಪೌಡ್ರ್ ಆ ಕಡೆ ಬರುತ್ತೆ. ಆವಾಗ ನೀವು ಸುತ್ತಿರೋ ಯಂತ್ರದ ಬೀಜಾಕ್ಷರ ಮಂತ್ರದ್ದು ಆ ಕಡೆ ಒಳಗಡೆ ಹೊರಟೋಗುತ್ತೆ. ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ನೀವು. ಆಗಲೇ ಇದು ಗಮ್, ಇದು ಫಾಸ್ಟ್ ಇರುತ್ತೆ. ಇದು ಅರ್ಥ ಆಯ್ತಾ? ಕ್ವಿಕ್ ಪಿಕ್ಸ್ ಅಂತಾರೆ ಇದನ್ನು, ಫಾಸ್ಟ್ ಪಿಕ್ಸು. ಗೊತ್ತಾಯ್ತಾ? ಗಮ್ ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಇದು ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ, ಅಂಟ್ಕೊಬಿಡುತ್ತೆ. ಮತ್ತು ಕಣ್ಣಿಂದ ದೂರ ಇರಬೇಕು, ನಿಮ್ಮ ಕಣ್ಣಿಗೆಲ್ಲ ಬೀಳಬಾರ್ದು. ಇದು ತುಂಬ ಕಣ್ಣು ಮೇಲೆ ಒಳಗೆ ಹೋಗಬಾರ್ದು, ಅದಕ್ಕೆ ದೂರ ಇಟ್ಕೊಳ್ಳಿ ಆದಷ್ಟು. ನೋಡಿ ಈ ರೀತಿ ಇವಾಗ ತಾಯ್ತಿಗಳಿಗೆ ಮುಚ್ಚಳ ಹಾಕಿದ ಮೇಲೆ ಆ ಸೈಡಲ್ಲಿ ಆ ಮುಚ್ಚಳ ಇದೆಯಲ್ಲ, ಅಲ್ಲಿ ಸೈಡಲ್ಲಿ ಒಂದು ಚೂರು ಬಿಡಿ, ಹಿಡ್ಕೊಬಿಡುತ್ತೆ. ಹಾಗೆ ಹಿಡ್ಕೊಬಿಡುತ್ತೆ. ಒಂದೇ ಒಂದು ಚೂರು ಸುಮ್ಮನೆ ಟಚ್ ಮಾಡಿ, ಯಾವ ಕಾರಣಕ್ಕೂ ಇಚ್ಚಬೇಡಿ. ಯಾವ ಕಾರಣಕ್ಕೂ ಆ ಬಾಟಲ್ನ ಇಚ್ಚಬಾರ್ದು, ಗಮ್ಮು ಬಾಟಲ್ನ ಇಚ್ಚಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ಮಾಡಿದ್ರೆ ಎಲ್ಲ ಅಂಟ್ಕೊಬಿಡ್ತವೆ. ಗೊತ್ತಾಯ್ತಲ್ಲ? ಆಮೇಲೆ ಏನು ಮಾಡ್ತೀರಾ, ಒಂದು ಕಡ್ಡಿ ತೊಗೊಳ್ಳಿ. ಒಂದು ಕಡ್ಡಿ ಅಂದರೆ ಯಾವುದೋ ಕಡ್ಡಿ ತೊಗೊಬೇಡಿ, ಊದು ಕಡ್ಡಿ ತೊಗೊಳ್ಳಿ. ಊದು ಕಡ್ಡಿದ್ದು ಊದು ಕಡ್ಡಿ, ಗದ್ದದ ಕಡ್ಡಿ ನೀವೆಲ್ಲ ಹಚ್ಚಿರ್ತೀರ. ಹಚ್ಚಿ ಆದಮೇಲೆ ಅದೆಲ್ಲ ಹುರಿದೋಗುತ್ತೆ. ಆಮೇಲೆ ಬ್ಯಾಲೆನ್ಸ್ ಉಳಿತಲ್ಲ, ಅದನ್ನು ಈ ರೀತಿ ಮುರ್ಕೊಳ್ಳಿ. ಊದು ಕಡ್ಡಿ ಇರುತ್ತಲ್ಲ ಎಲ್ಲ ಹುರಿದೋಗಿರೋದು, ಅದನ್ನು ಈ ರೀತಿ ಸೀಳ್ಕೊಳ್ಳಿ. ದಬ್ಬೆ ಥರ ಬರುತ್ತೆ. ಪೂರ್ತಿ ದಬ್ಬೆನ ಕೀಳಬೇಡಿ, ಈ ರೀತಿ ದಬ್ಬೆ ಥರ ಮಾಡ್ಕೊಳ್ಳಿ. ಮುರಿದ್ಬಿಟ್ಟು ಈ ರೀತಿ ದಬ್ಬೆ ಥರ ಮಾಡ್ಕೊಳ್ಳಿ. ನೋಡಿ ನಾನು ಮಾಡಿದ್ದೀನಿ. ಅದರೊಳಗಡೆ ದಾರ ಹಾಕಿ, ನೋಡಿ ಆ ದಬ್ಬೆ ಒಳಗೆ ದಾರ ಹಾಕಿ ಊದು ಕಡ್ಡಿಯ ಒಂದು ಕಡ್ಡಿಯನ್ನು ಆ ರೀತಿ ಸೀಳ್ಕೊಳ್ಳಿ. ಊದು ಕಡ್ಡಿದ್ದು ಲಾಸ್ಟಲ್ಲಿರುತ್ತಾ ಅದನ್ನು ದಬ್ಬೆ ಥರ ಬರುತ್ತೆ, ಆ ದಬ್ಬೆ ಒಳಗೆ ಈ ದಾರವನ್ನು ಸೇರಿಸಿ. ಆಮೇಲೆ ಈ ತಾಯ್ತದ ಅಲ್ಲೇನು ರಿಂಗ್ ಇದೆ, ಆ ರಿಂಗ್ ಒಳಗೆ ತಾಯ್ತದ ರಿಂಗ್ ಒಳಗೆ ತಗೊಳ್ಳಿ. ಅಷ್ಟೇ, ಬಹಳ ಈಸಿ. ಇಲ್ಲಾಂದರೆ ನೀವು ಹೆಂಗಂಗೋ ಕಷ್ಟಪಡೋಕೆ ಹೋಗ್ಬಿಡಿ. ಊದು ಕಡ್ಡಿ ಎಲ್ಲ ಹುರಿದೋಗಿರುತ್ತಲ್ವ, ಊದು ಕಡ್ಡಿ ಲಾಸ್ಟಲ್ಲಿ ಉಳಿಯುತ್ತಲ್ಲ ಕಡ್ಡಿ, ಆ ಕಡ್ಡಿ ತಗೊಂಡು ಒಂಚೂರು ಕಟ್ ಮಾಡಿ ದಬ್ಬೆ ಥರ ಬರುತ್ತೆ. ಆ ದಬ್ಬೆನ ಪೂರ್ತಿ ಕೀಳಬಾರ್ದು. ಗೊತ್ತಾಯ್ತಲ್ಲ? ಅದರೊಳಗಡೆ ದಾರ ಸೇರಿಸಿ ಈ ತಾಯ್ತದ ರಿಂಗ್ ಒಳಗೆ ಸೇರಿಸ್ಬಿಟ್ರೆ ಬಂದುಬಿಡುತ್ತೆ. ಆಮೇಲೆ ದಾರ ಎಳ್ಕೊಳ್ಬೇಕು, ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ದಾರ. ಆಮೇಲೆ 2 ಗಂಟೆ ಹಾಕಿ ದಾರ ತಗೊಬಿಟ್ಟು ಕಟ್ ಮಾಡ್ಕೊಂಡು ಎಷ್ಟು ಉದ್ದ ಬೇಕಂತ. ಆಮೇಲೆ 2 ಗಂಟೆ ಹಾಕಿ ರೆಡಿ ಆಗೋಯ್ತು ತಾಯ್ತ, ಅಷ್ಟೇ, ಇನ್ನೇನಿಲ್ಲ. ಆದರೆ ಆಮೇಲೆ ನೀವು ಮಹಾಮಂಗಳಾರತಿ ದೀಪ ಇದೆಲ್ಲ ಹಚ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಪೂಜೆ ಮಾಡ್ಕೋಬೇಕು. ಈ ರೀತಿ ದಾರ ಸುತ್ತಬಿಡಿ ಅದಕ್ಕೆ. ಆಮೇಲೆ ಅರಿಶಿನ, ಕುಂಕುಮ, ಗಂಧ ಇವೆಲ್ಲ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕ್ಕೋಬೇಕು. ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ನೀವು ನೋಡಿದ್ರಲ್ಲ ಹೇಗೆ ರೆಡಿ ಮಾಡೋದಂತ. ಹೇಗೆ ರೆಡಿ ಮಾಡೋದಂತ ನೀವು ನೋಡಿದ್ರೆ ನೀವು ಈ ರೀತಿ ರೆಡಿ ಮಾಡ್ಕೊಳ್ಳಿ ಸಾಧ್ಯವಾದರೆ. ಇಲ್ಲ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಗುರುಗಳ ಹತ್ರ ರೆಡಿ ಮಾಡಿಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಸದಾ ನಿಮ್ಗಳದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸದಾ ನಿಮ್ಗಳದಾಗಲಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋಕೆ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕು. ಓಕೆನಾ? ಒಳ್ಳೆಯದು.